ಪುರಾಣದ ಪ್ರಪಂಚ ಅಂತಂದರೆ ಹೀಗೆ. ಅದರಲ್ಲಿ ಏನೇನೋ ನಮ್ಮ ದೃಷ್ಟಿಯಿಂದ ಕೆಲವೊಮ್ಮೆ ತುಂಬ ಸಣ್ಣ ವಿಷಯ ಇರ್ತದೆ. ಅವ ನೋಡಿದರೆ ಹೇಳ್ಬೋದಿತ್ತಲ್ಲ, ಏನಾಗ್ತಿತ್ತು ಅವನಿಗೆ, ಬೇಡನ ಧರ್ಮ ಅಲ್ವ ಅವನನ್ನು ಕೊಲ್ಲುವುದು, ಅಲ್ವ ಹಂದಿ ಇರುವುದೇ ಅವನಿಗೆ ಕೊಲ್ಲಿಕ್ಕಲ್ವ, ಮಾಂಸಕ್ಕಾಗಿ ಅಲ್ವ, ಹೀಗೆ ನಮ್ಮಲ್ಲಿ ಹತ್ತಾರು ಪ್ರಶ್ನೆಗಳು ಬಂದು ಬಿಡುತ್ತದೆ. ಪುರಾಣ ಕಾಲದ ಋಷಿಗಳಾಗಲಿ ಮಹರ್ಷಿಗಳಾಗಲಿ ಅವರ ಬದುಕು ಹಾಗಲ್ಲ. ಹಾಗೆ ಆಗ್ತಿದ್ರೆ ನಮ್ಮದೇ ಆಗ್ತಿತ್ತಲ್ವ ಬದುಕು. ನಮಗಿಂತ ವ್ಯತಿರಿಕ್ತವಾಗಿ ಹೀಗೂ ಒಂದು ಸಂದರ್ಭವನ್ನು ನಿರ್ವಹಣೆ ಮಾಡಲಿಕ್ಕಾಗ್ತದೆ, ಹೀಗೂ ಕೂಡ ಅದನ್ನು ಸಂದರ್ಭವನ್ನು ನಾವು ಸುಲಭವಾಗಿ ಸರಿ ಮಾಡಬಹುದು ಅನ್ನುವಂತಹ ನೂರಾರು ದೃಷ್ಟಾಂತಗಳನ್ನು ಕೊಡುವ ದೊಡ್ಡ ದೊಡ್ಡ ಭಾಗಗಳ ಗ್ರಂಥ ಪುರಾಣ. ಅದು ಇಂತಹ ಅನೇಕಾನೇಕ ಕಥೆಗಳನ್ನು ಕೇಳ್ತಾ 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 ಹೋದ ಹಾಗೆ ನಿರಂತರ ಮನಸ್ಸಿಗೆ ಆಗುವ ಸಂಸ್ಕಾರ ಏನುಂಟು ಅದು ಒಂದು ದಿನ ನಮಗೆ ಫಲ ಕೊಡ್ತದೆ. ಹೇಗೆ ವರ್ಷದ ಕೊನೆಯಲ್ಲಿರುವಂತಹ ಪರೀಕ್ಷೆ, ಆ 1 ಗಂಟೆಯೋ 2 ಗಂಟೆಯೋ ಅಬ್ಬಬ್ಬ ಅಂದರೆ 3 ಗಂಟೆ ಪರೀಕ್ಷೆ ಇರ್ತದೆ. ಆ 3 ಗಂಟೆಯ ಪರೀಕ್ಷೆಯಲ್ಲಿ ಪಾಸಾಗಬೇಕು ಅಂತಾದರೆ ವರ್ಷ ಪೂರ್ತಿ ಅಧ್ಯಯನ ಮಾಡಿರಬೇಕು. ಎಲ್ಲೋ 1 ದಿನ ಮಾಡಿದ್ದು 1 ಗಂಟೆ ಮಾಡಿದ್ದು ಆಗೋದಿಲ್ಲ. ವರ್ಷ ಪೂರ್ತಿ ಅಧ್ಯಯನ ಮಾಡಿದ ಫಲ ಅದು 3 ಗಂಟೆಯಲ್ಲಿ ಗೊತ್ತಾಗ್ತದೆ. ಇದು ಸರಿಯೋ ತಪ್ಪೋ? ಅದು ಸರಿಯೂ ಹೌದು, ತಪ್ಪು ಹೌದು. ಹಾಗೆ ನಮ್ಮ ಬದುಕಿನಲ್ಲಿ ಬದುಕು ಪೂರ್ತಿ ಕೇಳಿ 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 ಆದಂತಹ ಒಂದು ಸಂಸ್ಕಾರ ಅದು ಜೀವಿತದ ಕೊನೆಯ ಕಾಲದಲ್ಲಿ ಏನೋ ಒಂದು ವಿಸ್ಮಯ ಅನ್ನುವ ರೀತಿಯಲ್ಲಿ ನಮ್ಮ ಜೀವನಕ್ಕೆ, ನಮ್ಮ ಬದುಕಿಗೆ ಫಲ ಕೊಡ್ತದೆ, ದಾರಿ ತೋರಿಸ್ತದೆ. ಅಂತಹ ಬೇರೆ ಬೇರೆ ಪ್ರಕರಣಗಳ ಗ್ರಂಥ ಪುರಾಣಗಳು. ಅದರಲ್ಲಿ ಇನ್ನು ಮುಂದೆ ಇದಕ್ಕಿಂತ ಕಷ್ಟ ಯಾವುದು? ತಥೋ ದುಃಖತರನ್ನು ಕಿಂ ತಥೋ ಸುಖತರನ್ನು ಕಿಂ ಅಂತ ಒಂದಷ್ಟು ಪ್ರಕರಣಗಳನ್ನು ಹೇಳ್ತಾ 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 ಹೋಗ್ತಾರೆ. ಇದಕ್ಕಿಂತ ಸಂತೋಷ ಏನುಂಟು, ಇದಕ್ಕಿಂತ ಬೇಸರದ ವಿಷಯ ಏನುಂಟು, ಇದಕ್ಕಿಂತ ದುಃಖದ ವಿಷಯ ಏನುಂಟು ಅಂತ ಅದನ್ನೆಲ್ಲ ಹೇಳಿ ಇದನ್ನು ಸರಿ ಮಾಡಿಕೊಳ್ಳುವುದು ಹೇಗೆ ಅನ್ನುವ ಜವಾಬ್ದಾರಿ ನಮಗೆ ಬಿಟ್ಟು ಬಿಡ್ತಾರೆ. ಒಂದಷ್ಟು ಶ್ಲೋಕಗಳನ್ನು ಓದ್ತೇನೆ. ಅಹಂಕಾರಾವೃತೋ ನಿತ್ಯಂ ನರೋ ಮೋಹೇನ ಚಾವೃತಃ ಯೋ ಮಾಂ ನೈವ ಪ್ರಪದ್ಯೇತ ತಥೋ ದುಃಖತರನ್ನು ಕಿಂ ಸರ್ವಾಶೀ ಸರ್ವವಿಕ್ರೇತ ನಮಸ್ಕಾರ ವಿವರ್ಜಿತಃ ಯೋ ನ ಮಾಂ ಪ್ರತಿಪದ್ಯೇತ ತಥೋ ದುಃಖತರನ್ನು ಕಿಂ ಸರ್ವಾನ್ನಾನಿ ತು ಸಿದ್ಧಾನಿ ಪಾಕಭೇದಂ ಕರೋತಿ ಯಃ ತಸ್ಯ ದೇವಾ ನ ಚಾಶ್ನಂತಿ ತಥೋ ದುಃಖತರನ್ನು ಕಿಂ ಹಸ್ತ್ಯಶ್ವರಥಯಾನಾನಿ ಗಮ್ಯಮಾನಾನಿ ಪಶ್ಯತಿ ಧಾವತ್ಯಸ್ಯಾಗ್ರತಃ ಪೃಷ್ಠೆ ತಥೋ ದುಃಖತರನ್ನು ಕಿಂ ಅಂತ ಆ ಭಾಗ ಹೇಳ್ತಾ ಹೋಗ್ತದೆ. ಅದರ ಕೆಲವೊಂದು ಶ್ಲೋಕದ ಅಭಿಪ್ರಾಯವನ್ನು ವಿವರಿಸ್ತೇನೆ. ಮನುಷ್ಯ ಜೀವನದಲ್ಲಿ ಮಾಡಬಾರದ ಕೆಲಸಗಳು, ಅಂದರೆ ನಾವೆಲ್ಲ ಮಾಡಬಾರದ ಕೆಲಸಗಳು ಅಥವಾ ಕೆಲವೊಂದು ಬಾರಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡುವಂತಹ ಕೆಲಸಗಳ ಪಟ್ಟಿ ಅದು ಪುರಾಣ ನಮಗೆ ಕೊಡ್ತದೆ. ಸರ್ವಾಶಿ ಸರ್ವವಿಕ್ರೇತ ನಮಸ್ಕಾರ ವಿವರ್ಜಿತಃ ಯೋ ನ ಮಾಂ ಪ್ರತಿಪದ್ಯೇತ ತಥೋ ದುಃಖತರನ್ನು ಕಿಂ. ಇದಕ್ಕಿಂತ ದುಃಖ ಏನು? ಸರ್ವಾಶಿ ಸಿಕ್ಕಿದ್ದೆಲ್ಲವೂ ತಿನ್ನುವುದು ಅಂತಲೇ ಅರ್ಥ. ಯಾವುದನ್ನು ಬಿಡಲಿಕ್ಕಿಲ್ಲ. ಅದು ಯಾವುದು? ಅದು ಚೈನಾಕ್ಕೆ ಹೋಗಿ ನೋಡಿ ಗೊತ್ತಾಗ್ತದೆ. ಇವತ್ತು ನಾವು ಏನೇನೆಲ್ಲ ತಿಂತಾ ಇದ್ದೇವೆ, ಏನು ತಿಂದಿದ್ದೇವೆ ಅಂತ ಇವತ್ತು ನಮಗೆಲ್ಲರಿಗೂ ಗೊತ್ತುಂಟು. ನಮಗೆ ಗೊತ್ತಿರುವಂಥದ್ದು ತರಕಾರಿ ಕಾಯಿ ಪಲ್ಯ ಮಾತ್ರ. ಅಲ್ಲಿ ಹೋದರೆ ಸರ್ವಾಶಿ ಸಿಕ್ಕಿದ್ದೆಲ್ಲ ಹುಟ್ಟಿದ್ದೆಲ್ಲ ನಮಗೆ ತಿನ್ನಲಿಕ್ಕೆ ಅಂತ ತಿಳ್ಕೊಂಡಿದ್ದಾರೆ. ಹಾಗೆ ಪ್ರತಿಯೊಂದನ್ನು ತಿಂತಾರೆ, ಯಾವುದನ್ನು ಬಿಡುವುದಿಲ್ಲ. ಸರ್ವಾಶಿ ಸರ್ವವಿಕ್ರೇತ, ಎಲ್ಲವನ್ನೂ ಮಾರಾಟ ಮಾಡುವಂಥದ್ದು. ಈ ದೇಶದಲ್ಲಿ ಒಂದು ಕಾಲದಲ್ಲಿ ವಿದ್ಯೆ ಅನ್ನುವುದು ಮಾರಾಟಕ್ಕಿರಲಿಲ್ಲ. ವಿದ್ಯೆ ಅನ್ನುವಂಥದ್ದು ಜ್ಞಾನಿಗೆ, ಪಿಪಾಸುವಿಗೆ ತಿಳ್ಕೊಳ್ಬೇಕು ಅಂತ ಯಾರು ಬಯಸ್ತಾನೆ ಅವನಿಗೆ ಉಚಿತವಾಗಿ ಕೊಡುವಂತಹ, ಅದು ಮೈದುಂಬಿ ಕೊಡುವಂತಹ ಒಂದು ಅಪೂರ್ವ ವಸ್ತು ಆಗಿತ್ತು ವಿದ್ಯೆ. ಅದು ಮಾರಾಟದ ಸರಕು ಆಗಿರಲಿಲ್ಲ. ನಮ್ಮ ದುರ್ದೈವ ಅಂತಂದರೆ ಇವತ್ತು ಎಲ್ಲಕ್ಕಿಂತಲೂ ಹೆಚ್ಚು ಮಾರಾಟ ಆಗುವಂಥದ್ದು ಅಂತಂದರೆ ವಿದ್ಯೆ ಅಲ್ಲಿ ಆಗಿ ಹೋಗಿದೆ. ನಾವೆಲ್ಲವನ್ನೂ ಮಾರಾಟ ಮಾಡ್ತೇವೆ. ಸರ್ವಾಶಿ ಎಲ್ಲವನ್ನೂ ತಿನ್ನುವಂಥದ್ದು, ಯಾವುದು ತಿನ್ನಬೇಕು ಯಾವುದು ತಿನ್ನಬಾರದು ಇಲ್ಲ. ಸರ್ವವಿಕ್ರೇತ ಎಲ್ಲ ಮಾರಾಟ ಮಾಡುವಂಥದ್ದು. ಅದು ನಮ್ಮ ಮನೆಯಲ್ಲಿ ಬೆಳೆದದಿಂದ ಹಿಡಿದು ನಮ್ಮ ತಲೆಯಲ್ಲಿರುವ ಬುದ್ಧಿಯವರೆಗೆ ಸರ್ವವಿಕ್ರೇತ. ಇಷ್ಟ ಆಗಿಯೋ ನಮಸ್ಕಾರ ವಿವರ್ಜಿತ. ನಮ್ಮಲ್ಲಿ ಆ ಒಂದು ಶಾಂತಿ ಆಗಲಿ ಅಥವಾ ವಿನಯತೆ ಆಗಲಿ ಉಂಟೋ ಕೇಳಿದರೆ ಅದಿಲ್ಲ.
ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಮನುಷ್ಯ ಬದುಕ್ತಾನೆ ಅಂತಂದರೆ ಯೋ ನ ಮಾಂ ಪ್ರತಿಪದ್ಯೇತ ತಥೋ ದುಃಖ ತರನ್ನು ಕಿಂ. ಇದಕ್ಕಿಂತ ದುಃಖ ಬದುಕಿನಲ್ಲಿ ಇನ್ಯಾವುದುಂಟು? ಇದಕ್ಕಿಂತ ಕಷ್ಟ ಬದುಕಿನಲ್ಲಿ ಯಾವುದುಂಟು? ಯಾವುದು ತಿನ್ನಬೇಕು ಅಂತ ಗೊತ್ತಿಲ್ಲ, ಯಾವುದು ಮಾರಾಟ ಮಾಡಬಾರದು ಅಂತ ಗೊತ್ತಿಲ್ಲ, ಯಾರಿಗೆ ಗೌರವ ವಿನಯವನ್ನು ತೋರಿಸಬೇಕು ಅಂತ ಗೊತ್ತಿಲ್ಲ. ಹೀಗೆ ಒಬ್ಬ ಮನುಷ್ಯ ಬದುಕ್ತಾ ಇದ್ದಾನೆ ಅಂತಾದರೆ ತಥೋ ದುಃಖ ತರನ್ನು ಕಿಂ. ಇದಕ್ಕಿಂತ ದುಃಖ ಯಾವುದುಂಟು ಕೇಳ್ತಾರೆ. ಸರ್ವಾನ್ನಾನಿ ಸಿದ್ಧಾನಿ ಪಾಕಭೇದಂ ಕರೋತಿ ಯಃ ತಸ್ಯ ದೇವಾಹ ನ ಚಾಶ್ನಂತಿ ತಥೋ ದುಃಖ ತರನ್ನು ಕಿಂ. ಪಾರ್ಶ್ಯಾಲಿಟಿ, ಭೇದ ಅಂತ ಹೇಳಿದರೆ ಪಾರ್ಶ್ಯಾಲಿಟಿ. ಎಲ್ಲ ಮಾಡಿ ಆಗಿದೆ ಮನೆಯಲ್ಲಿ. ಮನೆ ಮಕ್ಕಳಿಗೆ ಒಂದು ರೀತಿ, ಬೇರೆಯವರು ಬಂದರೆ ಒಂದು ರೀತಿ, ಮನೆಯಲ್ಲಿಯೇ ಬೇಕಾದವರಾದರೆ ಒಂದು ರೀತಿ, ಆಗದೇ ಇರೋರಾದರೆ ಒಂದು ರೀತಿ. ಹೀಗೆ ಮಗಳಿಗೆ ಒಂದು ರೀತಿ, ಸೊಸೆಗೆ ಒಂದು ರೀತಿ, ಮಗನಿಗೆ ಒಂದು ರೀತಿ, ಇನ್ನೊಬ್ಬರಿಗೆ ಒಂದು ರೀತಿ. ಹೀಗೆ ಇರುವಂತಹ ಇಷ್ಟು ವಸ್ತುವಿನಲ್ಲಿ ತನಗೆ ಬೇಕಾದ ರೀತಿಯಲ್ಲಿ ಬೇಕಾದವರಿಗೆ ಬೇಕಾದಂತೆ ಪರಿಭೇದವನ್ನು ಮಾಡುವಂಥದ್ದು, ಇದಕ್ಕಿಂತ ದೊಡ್ಡ ಕಷ್ಟ, ಇದಕ್ಕಿಂತ ದೊಡ್ಡ ದುಃಖ ಬದುಕಿನಲ್ಲಿ ಏನುಂಟು ಅಂತ ಪುರಾಣಕಾರರು ಕೇಳ್ತಾರೆ. ಅದರ ಜೊತೆಗೆ ಸಮಾಜವನ್ನು ನೋಡ್ತೇವೆ. ಹಸ್ತ್ಯಶ್ವ ರಥಯಾನಾನಿ ಗಮ್ಯಮಾನಾನಿ ಪಶ್ಯತಿ ಧಾವತ್ಯಸ್ಯ ಅಗ್ರತಃ ಪೃಷ್ಠೆ ತಥೋ ದುಃಖ ತರನ್ನು ಕಿಂ. ಹಿಂದಿನ ಕಾಲದ ಮಾತಿದು. ದೊಡ್ಡ ದೊಡ್ಡ ಆನೆಗಳು, ಕುದುರೆಗಳು, ರಥಗಳು, ಇವತ್ತೆಲ್ಲ ದೊಡ್ಡ ದೊಡ್ಡ ವೆಹಿಕಲ್ ಅಂತ ಇಟ್ಟುಕೊಳ್ಳಿ. ಅಂತಹ ರಥಗಳು ಬರ್ತದೆ. ದೊಡ್ಡ ವ್ಯಕ್ತಿ ಕೂತಿದ್ದಾನೆ, ಅಹಂಕಾರ ತೋರಿಸ್ತಾನೆ. ಅವನ ಹಿಂಬಾಲಕರಾಗಿ ಒಂದಷ್ಟು ಜನ ಅವನ ಮುಂದೆ ಹಿಂದೆ ಬಾಡಿಗಾರ್ಡ್ಸ್ ರೀತಿಯಲ್ಲಿಯೋ ಅಥವಾ ಎಸ್ಕಾರ್ಟ್ ಅಂತಲೋ ಅವನ ಹಿಂದೆ ಮುಂದೆ ಓಡ್ತಾರೆ. ಯಾರೋ ಒಬ್ಬ ಒಂದು ಸ್ಥಾನದಲ್ಲಿ ಕೂತು ಅಹಂಕಾರ ತೋರಿಸ್ತಾನೆ. ಆ ಅಹಂಕಾರಕ್ಕೆ ಭಾಜನರಾಗಿ ಒಂದಿಷ್ಟು ಜನ ಅವನ ಮುಂದೆ ಹಿಂದೆ ಓಡ್ತಾರೆ. ಆ ಒಳಗೆ ಕೂತವನನ್ನು, ಅವನ ಹಿಂದೆ ಹೊರಗೆ ಮುಂದೆ ಹಿಂದೆ ಓಡಾಡುವವರನ್ನು ನೋಡುವಾಗ ಧಾವತ್ಯಸ್ಯ ಅಗ್ರತಃ ಪೃಷ್ಠೆ ತಥೋ ದುಃಖ ತರನ್ನು ಕಿಂ. ಇದಕ್ಕಿಂತ ಕಷ್ಟ, ಇದಕ್ಕಿಂತ ದುಃಖ ಈ ಬದುಕಿನಲ್ಲಿ ಏನುಂಟು? ಅಶ್ನಂತಿ ಪಿಶಿತಂ ಕೇಚಿತ್ ಶಾಲಿ ಸಮನ್ವಿತಂ ಶುಷ್ಕ ಅನ್ನಂ ಕೇಚಿದಶ್ನಂತಿ ತಥೋ ದುಃಖ ತರನ್ನು ಕಿಂ. ಕೆಲವರು ಇನ್ನೊಬ್ಬರನ್ನು ಕೊಂದಾದರೂ ತೊಂದರೆ ಇಲ್ಲ, ಮಾಂಸವನ್ನು ತಿಂತಾರೆ. ಇನ್ನೊಬ್ಬರು ಶಾಲ್ಯನ್ನ ಅಂತ ಹೇಳಿದರೆ ಅದು ಹಿಂದಿನ ಕಾಲದಲ್ಲಿ ಅದು ಒಳ್ಳೆ ಭತ್ತದಿಂದ ಮಾಡಿದ ಅನ್ನ. ನಾವಿವತ್ತು ಅದು ಸೋನಾ ಮಸೂರಿ ಅಂತಲೋ ಇನ್ನೇನೋ ಕರಿತೇವಲ್ವ, ಹಾಗೆ ತುಂಬ ಒಳ್ಳೆಯ ಅಕ್ಕಿಯಿಂದ ಶಾಲ್ಯನ್ನ ಹೇಳಿದರೆ ತುಂಬ ಒಳ್ಳೆಯ ಗುಣಮಟ್ಟದ ಅಕ್ಕಿಯಿಂದ. ಒಂದಿಷ್ಟು ಜನ ಪ್ರಾಣಿಗಳನ್ನು ಕೊಂದು ಮಾಂಸವನ್ನು ತಿಂತಾರೆ, ಒಂದಿಷ್ಟು ಜನ ಒಳ್ಳೆಯ ಅಕ್ಕಿಯ ಅನ್ನದಿಂದ ಮಾಡಿದ ಸೊಗಸಾದ ಊಟ ಮಾಡ್ತಾರೆ. ಅದೇ ಕಾಲಕ್ಕೆ ರಸ್ತೆ ಬದಿಯಲ್ಲಿ ನೋಡಿದರೆ ಒಂದಷ್ಟು ಜನ ಒಂದು ತುತ್ತು ಅನ್ನಕ್ಕೂ ಗತಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ತಥೋ ದುಃಖ ತರನ್ನು ಕಿಂ. ಈ ವ್ಯವಸ್ಥೆ ಇನ್ನೊಬ್ಬರನ್ನು ಕೊಂದು ತಿನ್ನುವಂಥದ್ದು, ಸೊಗಸಾದ ಅನ್ನವನ್ನು ಊಟ ಮಾಡುವಂಥದ್ದು, ಏನೂ ತಿನ್ನಲಿಕ್ಕೆ ಗತಿ ಇಲ್ಲದೆ ಹಸಿವಿನಿಂದ ಬಳಲ್ತಾ ಇರುವಂತಹ ಪರಿಸ್ಥಿತಿ, ಈ ಮೂರನ್ನು ಏಕಕಾಲದಲ್ಲಿ ನೋಡುವಾಗ ತಥೋ ದುಃಖ ತರನ್ನು ಕಿಂ. ಇದಕ್ಕಿಂತ ಕಷ್ಟ, ಇದಕ್ಕಿಂತ ದುಃಖ, ಇದಕ್ಕಿಂತ ಕ್ಲೇಶ ಯಾವುದು ಅಂತಂತಾರೆ. ವಿದ್ಯಮಾನೇ ಧನೆ ಕೇಚಿತ್ ಕೃಪಣಾ ಭೋಗವರ್ಜಿತಾ ದರಿದ್ರೋ ಜಾಯತೆ ದಾತಾ ತಥೋ ದುಃಖ ತರನ್ನು ಕಿಂ. ಎಂಥ ಜನಗಳಿದ್ದಾರೆ. ದೊಡ್ಡ ಶ್ರೀಮಂತ, ಬೇಕಾದಷ್ಟು ಸಂಪತ್ತು ಉಂಟು, ಹಣ ಉಂಟು, ಆದರೆ 5 ಪೈಸೆ ಕೈ ಬಿಟ್ಟು ಇನ್ನೊಬ್ಬರಿಗೆ ಕೊಡುವುದಿಲ್ಲ, ಕೊಡುವ ಮನಸ್ಸಿಲ್ಲ. ಹಣ ಉಂಟು, ಸಂಪತ್ತಿದ್ದೂ ದಾನ ಮಾಡದೇ ಇರುವಂತಹ ಶ್ರೀಮಂತ, ದೊಡ್ಡ ಮನಸ್ಸಿದ್ದು ದಾನ ಮಾಡಬೇಕು ಅಂತ ಮನಸ್ಸಿರುವ ಬಡವ. ಶ್ರೀಮಂತನ ಹತ್ರ ಹಣ ಉಂಟು, ಬುದ್ಧಿ ಇಲ್ಲ. ಬಡವನ ಹತ್ರ ಬುದ್ಧಿ ಉಂಟು, ಸಂಪತ್ತಿಲ್ಲ. ಈ ಪರಸ್ಪರವಾದಂತಹ ವೈಷಮ್ಯಗಳು, ಇದನ್ನು ನೋಡುವಾಗ ತಥೋ ದುಃಖ ತರನ್ನು ಕಿಂ. ಇದಕ್ಕಿಂತ ಕಷ್ಟ, ಇದಕ್ಕಿಂತ ದುಃಖ ಯಾವುದು ಅಂತ ಪುರಾಣಕಾರರು ದೊಡ್ಡ ಪಟ್ಟಿ ಮಾಡ್ತಾರೆ. ಅದೇ ರೀತಿಯಲ್ಲಿ ಆ ಖುಷಿ ಕೊಡುವುದದು ಕೇವಲ ನೆಗೆಟಿವ್ ಆಸ್ಪೆಕ್ಟ್ ಹೇಳ್ತೇವೆ ನಾವು. ಋಣಾತ್ಮಕವಾದಂತಹ ದೃಷ್ಟಿ ಮಾತ್ರ ನೋಡುವುದಲ್ಲ, ಧನಾತ್ಮಕವಾದಂತಹ ದೃಷ್ಟಿಯಿಂದಲೂ ಕೂಡ ನೋಡ್ತಾರೆ. ತತಃ ಸೌಖ್ಯ ತರನ್ನು ಕಿಂ. ಇದಕ್ಕಿಂತ ಸಂತೋಷ ಏನು, ಇದಕ್ಕಿಂತ ಖುಷಿ ಏನು, ಇದಕ್ಕಿಂತ ಹೆಮ್ಮೆ ಏನು ಅಂತ ಒಂದಷ್ಟು ವಿಷಯಗಳ ಪಟ್ಟಿ ಮಾಡ್ತಾರೆ. ಲಬ್ಧೇನ ಚಾಪ್ಯಲಬ್ಧೇನ ಕುತ್ಸಿತಂ ಕರ್ಮ ಗರ್ಹಯನ್ ಯಸ್ತು ಜೀವತಿ ಸಂತುಷ್ಟ ತತಃ ಸೌಖ್ಯ ತರನ್ನು ಕಿಂ. ಮನುಷ್ಯ ಅಂದರೆ ನಾವೆಲ್ಲ ಏನೋ ಒಂದು ಸಿಕ್ಕಿದಾಗ ಭಾರಿ ಖುಷಿ. ಹಣ ಸಿಕ್ಕಿತು, ಆಸ್ತಿ ಸಿಕ್ಕಿತು, ವಾಹನ ಸಿಕ್ಕಿತು, ಕೆಲಸ ಸಿಕ್ಕಿತು, ಹೀಗೆ ಮನೆ ಆಯಿತು, ಇದೆಲ್ಲ ಆದಾಗ ಭಾರಿ ಖುಷಿ ಪಡ್ತೇವೆ, ಆನಂದ ಪಡ್ತೇವೆ, ಹೆಮ್ಮೆ ಪಡ್ತೇವೆ. ಅದೇ ಕೊರೋನಾ ಬಂತು, ಲಾಕ್ಡೌನ್ ಆಯಿತು, ಕೆಲಸ ಹೋಯಿತು ಅಂತಾದರೆ ಅಳುವುದು, ದುಃಖ ಪಡುವುದು. ಸಿಕ್ಕಿದಾಗ ಖುಷಿ ಪಡುವಂತಹ, ಕೈ ತಪ್ಪಿ ಹೋದಾಗ ನಿರಂತರ ದುಃಖಿಸುವಂತಹ ಈ ಪರಿಸ್ಥಿತಿಯನ್ನು ದಾಟಿ ಲಬ್ಧೇನ ಚಾಪಿ ಅಲಬ್ಧೇನ,
ಸಿಗಲಿ ಸಿಗದೇ ಹೋಗಲಿ, ಕುತ್ಸಿತಂ ಕರ್ಮ ಗರ್ಹಯನ್, ಅದು ಒಳ್ಳೆಯದಾದರೆ ಒಳ್ಳೆಯದು, ಕೆಟ್ಟದ್ದಾದರೆ ಕೆಟ್ಟದ್ದು ಅಂತ ಪ್ರಾಮಾಣಿಕವಾಗಿ ಹೇಳ್ತಾ ಒಂದು ನಿರ್ಮಲ ಬದುಕನ್ನು ಯಾರು ಬದುಕ್ತಾನೆ, ಯಸ್ತು ಜೀವತಿ ಸಂತುಷ್ಟ ತತಃ ಸೌಖ್ಯ ತರನ್ನು ಕಿಂ, ಇದಕ್ಕಿಂತ ಸೌಖ್ಯ ಏನು, ಇದಕ್ಕಿಂತ ಸಂತೋಷ ಏನು ಅಂತ ಪ್ರಶ್ನೆ ಮಾಡ್ತಾರೆ. ವಿದ್ಯತೆ ವಿಭವೇ ವಾಪಿ ಪುರುಷೋ ಯಸ್ತು ಪಂಡಿತ ವಿಗೃಹೀತ ಇಂದ್ರಿಯ ಪಂಚ ತತಃ ಸೌಖ್ಯ ತರನ್ನು ಕಿಂ. ದೊಡ್ಡ ಪಂಡಿತ, ಬೇಕಾದಷ್ಟು ಸಂಪತ್ತುಂಟು, ಆದರೆ ಆಸೆ ಬಿಡುವುದಿಲ್ಲ. ಇನ್ನೂ ಬೇಕು, ಮತ್ತು ಬೇಕು, ಇನ್ನಷ್ಟು ಸಿಕ್ಕಿದರೆ ಆಗ್ತದೆ, ಮತ್ತಷ್ಟು ಸಿಕ್ಕಿದರೆ ಆಗ್ತದೆ, ಎಲ್ಲ ಕರೆದು ನನಗೇ ಕೊಡಬೇಕು ಅನ್ನುವಂತಹ ಹುಚ್ಚು ಆಸೆ ಪಟ್ಟಿದ್ರೆ ಅದು ದುಃಖ. ಆದರೆ ಬೇಕಾದಷ್ಟಿದ್ದು ನನಗೆ ಯಾವುದರ ಅಪೇಕ್ಷೆಯೂ ಇಲ್ಲ ಅನ್ನುವ ಭಾವನೆಯಲ್ಲಿ, ಇದೆಲ್ಲ ದೇವರು ಕೊಟ್ಟದ್ದು ಅನ್ನುವ ಭಾವನೆಯಲ್ಲಿ ಯಾರು ಬದುಕ್ತಾನೆ ವಿಗೃಹೀತ ಇಂದ್ರಿಯ ಪಂಚ ತತಃ ಸೌಖ್ಯ ತರನ್ನು ಕಿಂ, ಇದಕ್ಕಿಂತ ಸೌಖ್ಯ ಏನು ಅಂತ ಕೇಳ್ತಾರೆ. ಸಹತೆ ಚಾಪಮಾನಂತು ವ್ಯಸನೇನತು ದುರ್ಮನಾಹ ಯಸ್ಯೇದಂ ವಿದಿತಂ ಸರ್ವಂ ತತಃ ಸುಖತರಂ ತತಃ ಸೌಖ್ಯತರಂ ಕಿಂ. ಸನ್ಮಾನ ಆಗ್ತದೆ, ಅಪಮಾನ ಆಗ್ತದೆ. ಈ ಸನ್ಮಾನ ಅಪಮಾನಗಳನ್ನು ಒಂದೇ ದೃಷ್ಟಿಯಿಂದ ಒಂದೇ ರೀತಿಯಲ್ಲಿ ಯಾರು ತುಲನೆ ಮಾಡಿ ಸ್ವೀಕಾರ ಮಾಡ್ತಾನೆ, ಇವನಿಕ್ಕಿಂತ ಒಳ್ಳೆಯ ವ್ಯಕ್ತಿ ಯಾರಿದ್ದಾನೆ, ಅಂತಹ ವ್ಯಕ್ತಿಯನ್ನು ನೋಡುವಂತಹ ಸಂತೋಷ ಎಷ್ಟು ದೊಡ್ಡದು ಕೇಳ್ತಾರೆ. ಮನೆಯಲ್ಲಿ ಮಾತರಂ ಪಿತರಂಚೈವ ಯಸ್ಸದಾ ಪೂಜೆಯೇನ್ನರಹ ದೇವಂ ಚೈವ ಸದಾ ಪಶ್ಯೇತ್ ತತಃ ಸೌಖ್ಯತರನ್ನು ಕಿನ್. ಜನ್ಮ ಕೊಟ್ಟಂತಹ ತಂದೆ ತಾಯಿ ಅವರನ್ನು ದೇವರ ರೀತಿಯಲ್ಲಿ ಮನೆಯಲ್ಲಿಟ್ಟು ನಿತ್ಯ ಸಂತೋಷದಿಂದ ನೋಡ್ತಾನೆ. ಯಾರ ಮನೆಯಲ್ಲಿ ಅಪ್ಪ ಅಮ್ಮ ಸಂತೋಷದ ಕಣ್ಣೀರು ಹಾಕುವಂಥ, ದುಃಖದ್ದಲ್ಲ, ಸಂತೋಷದ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ತಾನೆ, ತತಃ ಸೌಖ್ಯತರನ್ನು ಕಿಂ, ಅದಕ್ಕಿಂತ ಒಳ್ಳೆಯದೇನು, ಸಂತೋಷ ಏನು ಅಂತ ಪುರಾಣಕಾರರು ಸಾಕಷ್ಟು ಮಾತುಗಳನ್ನು ಅಪೂರ್ವವಾಗಿ ನಮ್ಮ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ವರ್ಣಿಸ್ತಾರೆ. ಇನ್ನು ಕೆಲವೊಂದು ಪೂಜೆಗಳನ್ನು ಮಾಡುವಾಗ, ವ್ರತಗಳನ್ನು ಮಾಡುವಾಗ ಒಂದಿಷ್ಟು ತಪ್ಪುಗಳನ್ನು ಮಾಡ್ತೇವೆ. ಆ ತಪ್ಪುಗಳನ್ನು ಮಾಡಿದ್ದಕ್ಕೆ ಏನು ಪ್ರಾಯಶ್ಚಿತ್ತ, ಯಾವ ತಪ್ಪುಗಳನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತ ದೊಡ್ಡ ಪ್ರಕರಣದಲ್ಲಿ ಹೇಳ್ತಾರೆ. ಪೂಜೆ ಮಾಡುವಾಗ ಕೆಂಪು ಬಟ್ಟೆ ಉಟ್ಟುಕೊಂಡು ಪೂಜೆ ಮಾಡಬಾರ್ದು, ಪೂಜೆ ಮಾಡುವಾಗ ಬಿಳಿ ಬಟ್ಟೆ ಇರಬೇಕು. ದೇವರಿಗೆ ಪೂಜೆ ಕೂತಾಗ ದೇವರ ದೀಪ ಸಣ್ಣಕ್ಕಾಗಿದೆ, ಆ ದೀಪದ ತುದಿಯಲ್ಲಿ ಕಪ್ಪು ಕರಿ ಹಿಡಿದಿದೆ, ಆ ಕೈಯಿಂದ ಕರಿಯನ್ನು ತೆಗೆದು ಸರಿ ಮಾಡಿ ಅದೇ ಕೈಯಿಂದ ಪೂಜೆ ಮಾಡಬಾರ್ದು ಅಂತಾರೆ. ಹೀಗೆ ನಿತ್ಯದ ಬದುಕಿನಲ್ಲಿ ನಾವು ಮಾಡುವಂತಹ ಅನೇಕ ಕೆಲಸಗಳು, ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಇಂಥದ್ದೇ ಪದಾರ್ಥ ಬೇಕು, ಇಂಥದ್ದೇ ವಸ್ತುಗಳು ಬೇಕು, ಅದನ್ನು ಹೀಗೆ ಇಡಬೇಕು ಅಂತಹ ಸಾಕಷ್ಟು ವಿಧಿ ಮತ್ತು ನಿಷೇಧಗಳನ್ನು ಒಂದಿಷ್ಟು ನಾವು ನಿತ್ಯದಲ್ಲಿ ಮಾಡ್ತೇವೆ, ಅದೆಲ್ಲೋ ಮರ್ತಿರ್ತೇವೆ. ಒಂದಿಷ್ಟು ಗೊತ್ತಿಲ್ಲದೆ ನಮ್ಮಿಂದ ಆಗ್ತಾ ಇರ್ತದೆ. ಇದನ್ನೆಲ್ಲ ಪಟ್ಟಿ ಮಾಡಿ ನಮ್ಮ ಮುಂದೆ ಇಡ್ತಾರೆ. ಇಂಥದ್ದು ಮಾಡಬೇಕು, ಇಂಥದ್ದು ಮಾಡಬಾರ್ದು. ಒಂದು ವೇಳೆ ನಮ್ಮಿಂದ ಅಂತಹ ತಪ್ಪುಗಳಾದರೆ ಅದಕ್ಕೇನು ಪ್ರಾಯಶ್ಚಿತ್ತ ಅಂತಾನೂ ಹೇಳ್ತಾರೆ.